ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ಓವಲೇಷನ್ ಅಂದರೆ ಏನು, ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಮತ್ತು ಅದನ್ನು ಯಾವ ರೀತಿ ಟ್ರ್ಯಾಕ್ ಮಾಡಲಾಗುತ್ತೆ ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲ್ಸಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಓವಲೇಷನ್ ಅಂದರೆ ಅಂಡೋತ್ಪತ್ತಿ ಅಂತ ಹೇಳ್ತೀವಿ. ಪ್ರತಿ ತಿಂಗಳು ಒಂದು ಹೆಣ್ಣಿಗೆ ಅಂಡಾಶಯದಿಂದ ಒಂದು ಅಂಡಾಣು ಬಿಡುಗಡೆಯಾಗುವಂಥದ್ದು, ಇದನ್ನೇ ಓವಲೇಷನ್ ಅಂತ ಹೇಳ್ತೀವಿ. ಒಂದು ವೇಳೆ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ನಿಮಗೆ ಯಾವಾಗ ಓವಲೇಷನ್ ಆಗುತ್ತೆ ಅಂತ ಹೇಳಿ ನೀವು ತಿಳಿದುಕೊಂಡು ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ಸೊ ಹಾಗಾಗಿ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಓವಲೇಷನ್ ಕೂಡ ನಿಮಗೆ ಪ್ರತಿ ತಿಂಗಳು ಸರಿಯಾಗಿ ಆಗಲೇಬೇಕಾಗತ್ತೆ. ಈ ಒಂದು ಪ್ರಕ್ರಿಯೆ ನಡೆದಿಲ್ಲ ಅಂತ ಹೇಳಿದರೆ ಕನ್ಸೀವ್ ಆಗಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇದನ್ನು ಟ್ರ್ಯಾಕ್ ಮಾಡಲಿಕ್ಕೆ ಓವಲೇಷನ್ ಕಿಟ್ಟನ್ನು ಕೂಡ ಯೂಸ್ ಮಾಡ್ಕೋಬೋದು. ಇದಕ್ಕೆ ನಿಮ್ಮ ಪೀರಿಯಡ್ ಸೈಕಲ್ ಕೂಡ ರೆಗ್ಯುಲರ್ ಆಗಿರಬೇಕಾಗತ್ತೆ. ಸಾಮಾನ್ಯವಾಗಿ ಪೀರಿಯಡ್ ಸೈಕಲ್ ರೆಗ್ಯುಲರ್ ಇದ್ದವರಿಗೆ ಓವಲೇಷನ್ ಸರಿಯಾದ ಸಮಯಕ್ಕೆ ಆಗುತ್ತೆ. ಒಂದು ವೇಳೆ ನಿಮಗೆ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಇದ್ದವರಿಗೆ ನಿಮಗೆ ಯಾವಾಗ ಓವಲೇಷನ್ ಆಗುತ್ತೆ ಅಂತ ಹೇಳಿ ಕಂಡುಹಿಡಲಿಕ್ಕೆ ಕಷ್ಟ ಆಗುತ್ತೆ. ಇದಕ್ಕೋಸ್ಕರ ನೀವೇನು ಮಾಡಬೇಕು, ಮನೆಯಲ್ಲೂ ಕೂಡ ನಿಮಗೆ ಯಾವಾಗ ಓವಲೇಷನ್ ಆಗುತ್ತೆ ಅಂತ ಹೇಳಿ ಲಕ್ಷಣಗಳ ಮೂಲಕ ನೀವು ತಿಳಿದುಕೊಳ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ ಲಕ್ಷಣಗಳು ಒಂದು ವೇಳೆ ನಿಮಗೆ ಓವಲೇಷನ್ ಆಗುವಂಥ ಸಂದರ್ಭದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಓವಲೇಷನ್ ಸಂದರ್ಭದಲ್ಲಿ ನಿಮ್ಮ ವೈಟ್ ಡಿಸ್ಚಾರ್ಜ್ ಮೊಟ್ಟೆಯ ಬಿಳಿ ಲೋಳೆಯ ಟೈಪಲ್ಲಿ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ. ಅದು ಒಂಥರ ಸ್ಟಿಕ್ಕಿ ಥರ ಇದ್ದು ಎರಡು ಬೆರಳುಗಳ ಮಧ್ಯದಲ್ಲಿ ನೀವು ಸ್ಟ್ರೆಚ್ ಮಾಡಿ ನೋಡಿದರೆ ಅದು ಕಟ್ ಆಗೋದಿಲ್ಲ. ಬೇಸಲ್ ಬಾಡಿ ಟೆಂಪ್ರೇಚರ್, ನಿಮ್ಮಲ್ಲಿ ಯಾವಾಗ ಓವಲೇಷನ್ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಬಾಡಿ ಟೆಂಪ್ರೇಚರ್ ಸಡನ್ನಾಗಿ ಫಾಲ್ ಆಗಿ ಜಾಸ್ತಿ ಆಗುವಂಥದ್ದು. ನೀವು ಯಾವಾಗ ಇದನ್ನು ಚೆಕ್ ಮಾಡಬೇಕಂತ ಹೇಳಿದರೆ ನಿಮ್ಮ ಪೀರಿಯಡ್ ಮುಗಿದ ನಂತರದ ದಿನಗಳಿಂದ ನೀವು ಡೈಲಿ ಮಾರ್ನಿಂಗ್ ಬೆಡ್ಡಿಂದ ಎದ್ದ ತಕ್ಷಣ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಆವಾಗ ನಿಮಗೆ ಈ ಒಂದು ಬದಲಾವಣೆ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಲಕ್ಷಣ, ವಾಸನೆಯ ಗ್ರಹಿಕೆಯ ಶಕ್ತಿ ಕೂಡ ನಿಮಗೆ ಜಾಸ್ತಿ ಆಗುವಂಥದ್ದು. ಯಾವುದೇ ಫುಡ್ ಆಗಲಿ ಅಥವಾ ಯಾವುದೇ ಸ್ಮೆಲ್ ಬಂದರೆ ನಿಮಗೆ ತಕ್ಷಣ ಅದು ಗೊತ್ತಾಗತ್ತೆ. ಆ ರೀತಿ ನಿಮಗೆ ಬದಲಾವಣೆ ಕಾಣಿಸ್ಕೊಳ್ಳುತ್ತೆ. ನಾಸಿಯಾ ಕಾಣಿಸ್ಕೊಳ್ಳುತ್ತೆ, ಅಂದರೆ ನಿಮಗೆ ವಾಂತಿ ಬರೋದಿಲ್ಲ, ವಾಂತಿ ಬರುವಂತಹ ರೀತಿಯಲ್ಲಿ ಅನುಭವ ಆಗುವಂಥದ್ದು, ಅಂದರೆ ವಾಕರಿಕೆಯ ರೀತಿಯಲ್ಲಿ ಅನುಭವ ಆಗತ್ತೆ. ನೆಕ್ಸ್ಟ್ ಲಕ್ಷಣ, ಓವಲೇಷನ್ ಆಗುವಂಥ ಸಂದರ್ಭದಲ್ಲಿ ಕಾಣಿಸಿಕೊಳ್ಳುವಂಥ ಲಕ್ಷಣ ಯಾವುದಂತ ಹೇಳಿದರೆ ಅಬ್ಡಾಮಿನಲ್ ಪೇಯ್ನ್, ಅಂದರೆ ನಿಮ್ಮ ಕೆಳ ಹೊಟ್ಟೆಯಲ್ಲಿ ಒಂದು ರೀತಿ ಸೆಳೆತದ ರೀತಿಯಲ್ಲಿ ಅನುಭವ ಆಗುತ್ತೆ. ಅದರ ಜೊತೆಗೆ ಬ್ಲೋಟಿಂಗ್, ಅಂದರೆ ಒಂದು ರೀತಿ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿದ ಅನುಭವ ಅಥವಾ ಹೊಟ್ಟೆ ಉಬ್ಬರಿಸಿದ ರೀತಿಯಲ್ಲಿ ಫೀಲ್ ಆಗುತ್ತೆ. ಮತ್ತು ಕೆಲವರಿಗೆ ಈ ಒಂದು ಓವಲೇಷನ್ ಆಗುವಂಥ ಸಂದರ್ಭದಲ್ಲಿ ಸ್ಪಾಟಿಂಗ್ ಥರ ಕಾಣಿಸ್ಕೊಳ್ಳುತ್ತೆ. ಲೈಂಗಿಕತೆಯಲ್ಲಿ ಆಸಕ್ತಿ ಕೂಡ ಜಾಸ್ತಿ ಆಗುವಂಥದ್ದು ಮತ್ತು ನಿಮ್ಮ ಬ್ರೆಸ್ಟಲ್ಲೂ ಕೂಡ ಚೇಂಜಸ್ ಆಗುತ್ತೆ. ಅಂದರೆ ನಿಮಗೆ ಇಲ್ಲಿ ಪೇಯ್ನ್ ಅಥವಾ ಟೆಂಡರ್ನೆಸ್ ಕಾಣಿಸ್ಕೊಳ್ಬೋದು. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಬ್ರೆಸ್ಟ್ಗಳಲ್ಲಿ ನಿಮ್ಮ ಮೂಡಲ್ಲೂ ಕೂಡ ವೇರಿಯೇಷನ್ ಆಗುತ್ತೆ. ಒಂದು ಸರಿ ನೀವು ತುಂಬ ಖುಷಿಯಾಗಿದ್ದರೆ ಇನ್ನೊಂದು ಸರಿ ನೀವು ಸ್ಯಾಡ್ ಆಗಿರ್ತೀರ. ಈ ರೀತಿ ವೇರಿಯೇಷನ್ ಕಾಣಿಸ್ಕೊಳ್ಳುತ್ತೆ. ಇವೆಲ್ಲ ನಿಮಗೆ ಚೆಕ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದರೆ ಓವಲೇಷನ್ ಕಿಟ್ಟನ್ನು ಬಳಸ್ಕೊಂಡು ನೀವು ಓವಲೇಷನ್ ಟ್ರ್ಯಾಕ್ ಮಾಡ್ಬೋದು. ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು. ಈ ರೀತಿ ನೀವು ಟ್ರ್ಯಾಕ್ ಮಾಡಿ ಒಂದು ವೇಳೆ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ಹಿಂದಿನ ವಿಡಿಯೋದಲ್ಲಿ ನಾನು ಓವಲೇಷನ್ ಕಿಟ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದರ ಬಗ್ಗೆ ನಾನು ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇಲ್ಲದೆ ನಿಮ್ಮ ಏಜ್ 30 ಅಥವಾ 35 ಒಳಗಡೆ ಇದ್ದರೆ ಅಂಥವರು 6 to 12 ಮಂತ್ಸ್ ತನಕ ನ್ಯಾಚುರಲ್ ಆಗಿ ಟ್ರೈ ಮಾಡಬೇಕಾಗತ್ತೆ. ಯಾಕಂತ ಹೇಳಿದರೆ 1 ತಿಂಗಳು ನೀವು ಟ್ರೈ ಮಾಡಿ ಮಕ್ಕಳಾಗಿಲ್ಲ ಅಥವಾ 2 ತಿಂಗಳು ಟ್ರೈ ಮಾಡಿ ಮಕ್ಕಳಾಗಿಲ್ಲ ಅಂತ ತಕ್ಷಣ ನೀವು ಬಂಜೆತನದ ಟ್ರೀಟ್ಮೆಂಟ್ಗೆ ಒಳಗಾಗಬಾರ್ದು. ಯಾಕಂತ ಹೇಳಿದರೆ ಕೆಲವರಿಗೆ ಆ ರಿಸಲ್ಟು ಸಿಗದೇ ಇದ್ದಾಗ ಸಮಸ್ಯೆ ಆಗುವಂಥ ಸಾಧ್ಯತೆ ಇರುತ್ತೆ, ಅಥವಾ ಕೆಲವರು ಖಿನ್ನತೆಗೆ ಒಳಗಾಗ್ಬೋದು, ಅಥವಾ ಕೆಲವರಿಗೆ ಆ ಒಂದು ಬಂಜೆತನದ ಟ್ರೀಟ್ಮೆಂಟಿಂದ ಸೈಡ್ ಎಫೆಕ್ಟ್ ಆಗ್ಬೋದು. ಹಾಗಾಗಿ ನೀವು ಫಸ್ಟು ಅವಸರ ಪಡದೆ ಆದಷ್ಟು ನ್ಯಾಚುರಲ್ ಆಗಿ ಒಂದು ವೇಳೆ ನೀವು ಇಬ್ಬರೂ ಹೆಲ್ತಿಯಾಗಿದೆ 1 ಇಯರ್ ತನಕ ಟ್ರೈ ಮಾಡಬೇಕಾಗತ್ತೆ.
ಆ ಒಂದು ಸಂದರ್ಭದಲ್ಲಿ ಆಗಿಲ್ಲ ಅಂತ ಹೇಳಿದರೆ ಅಗತ್ಯವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸಿ ಯಾವ ಕಾರಣಕ್ಕೋಸ್ಕರ ಬಂಜೆತನದ ಸಮಸ್ಯೆ ಕಾಡ್ತಾ ಇದೆ ಅಂತ ಹೇಳಿ ಟೆಸ್ಟ್ ಮಾಡಿ ಅದಕ್ಕೆ ಬೇಕಾದ ಟ್ರೀಟ್ಮೆಂಟನ್ನು ಪಡೆದುಕೊಳ್ಬೇಕಾಗತ್ತೆ. ಇವಾಗ ನೀವು 1 ಇಯರ್ ತನಕ ಟ್ರೈ ಮಾಡಿದರೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿಲ್ಲ ಅಂತ ಹೇಳಿದರೆ ಬಂಜೆತನದ ಟ್ರೀಟ್ಮೆಂಟಿಗೆ ಹೋಗ್ಬೋದು, ಯಾಕಂದರೆ ಬೇರೆ ಆಪ್ಷನ್ ಇರೋದಿಲ್ಲ. ಹಾಗಾಗಿ ನೀವು ನಂತರ ಆ ಒಂದು ಟ್ರೀಟ್ಮೆಂಟಿಗೆ ಹೋಗೋದು ಒಳ್ಳೆಯದು. ಇವಾಗ ಈ ಒಂದು ತಿಂಗಳಲ್ಲಿ ನೀವೇನಾದರೂ ಒಂದು 100 ಜನ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದರೆ ಒಂದು 85% ಜನರಿಗೆ ಪಾಸಿಟಿವ್ ರಿಸಲ್ಟ್ ಸಿಗ್ಬೋದು. ಇನ್ನುಳಿದ 15 ಅಂದರೆ ಒಂದು 15% ಜನರಿಗೆ ಸಣ್ಣ ಪುಟ್ಟ ಸಮಸ್ಯೆ ಇರ್ಬೋದು ಅಥವಾ ಕೆಲವು ಸಮಯ ತೆಗೆದುಕೊಳ್ಬೋದು. ಇನ್ನು ಕೆಲವು ಜನರಿಗೆ ಏನಾಗುತ್ತೆ ಅಂತ ಹೇಳಿದರೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಇರ್ಬೋದು. ಹಾಗಾಗಿ ನೀವೇನು ಮಾಡಬೇಕು, ಈ ರೀತಿಯ ಒಂದು ವೇಳೆ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಅಥವಾ ಸಣ್ಣ ಪುಟ್ಟ ಡೌಟ್ಸ್ ಇದೆ ಅಂತ ಹೇಳಿದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಸಲಹೆ ಪಡೆದುಕೋಬೇಕಾಗತ್ತೆ. ಮತ್ತು ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ನ ಅವಶ್ಯಕತೆ ಇದ್ದರೆ ಅದಕ್ಕೆ ನೀವು ಒಳಗಾಗಬೇಕಾಗತ್ತೆ. ಡಾಕ್ಟ್ರ್ ಹತ್ರ ಹೋದಾಗ ಅವರು ನಿಮ್ಮ ಹಿಸ್ಟ್ರಿಯನ್ನು ಪಡೆದುಕೊಂಡು ಬೇಸಿಕ್ ಟೆಸ್ಟ್ಗಳನ್ನು ಮಾಡಲಿಕ್ಕೆ ಹೇಳ್ಬೋದು. ಶುಗರ್ ಲೆವೆಲ್ ಎಷ್ಟಿದೆ, BP ಇರ್ಬೋದು, ಥೈರಾಯ್ಡ್, HB ಲೆವೆಲ್, ಸ್ಕ್ಯಾನನ್ನು ಕೂಡ ಮಾಡ್ಬೋದು. ಸ್ಕ್ಯಾನಲ್ಲಿ ಪೆಲ್ವಿಕ್ ಸ್ಕ್ಯಾನ್ ಮಾಡಿಸ್ಬೋದು. ಇದರಲ್ಲಿ ನಿಮ್ಮ ಯೂಟ್ರಸ್ ಹೇಗಿದೆ, ಓವರೀಸ್ ಹೇಗಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಇವೆಲ್ಲ ನಾರ್ಮಲ್ ಆಗಿದ್ದರೆ ಒಂದು ವೇಳೆ ನೀವು ಡೆಫಿನೆಟಾಗಿ ನ್ಯಾಚುರಲ್ ಆಗಿ ಟ್ರೈ ಮಾಡ್ಬೋದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಪೀರಿಯಡ್ ಸೈಕಲ್ ಯಾವ ರೀತಿ ಇದೆ ಅಂತಲೂ ಕೂಡ ನೀವು ತಿಳ್ಕೊಬೇಕಾಗತ್ತೆ. ಮತ್ತು ನಿಮಗೆ ಯಾವಾಗ ಓವ್ಯುಲೇಷನ್ ಆಗುತ್ತೆ ಅಂತಲೂ ಕೂಡ ನೀವು ತಿಳ್ಕೊಬೇಕಾಗತ್ತೆ. ಇವೆಲ್ಲ ನಾರ್ಮಲ್ ಆಗಿದ್ದು ಓವ್ಯುಲೇಷನ್ ಆಗುವಂಥ ಸಂದರ್ಭದಲ್ಲಿ ನೀವೇನಾದರೂ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ಸೊ ನಿಮ್ಮ ಪೀರಿಯಡ್ ಸೈಕಲ್ನ ಎಲ್ಲ ದಿನಗಳು ಫಲವತ್ತತೆಯ ದಿನಗಳಾಗಿರೋದಿಲ್ಲ. ಇಂಥದ್ದೇ ದಿನ ಪರ್ಟಿಕ್ಯುಲರ್ ಆಗಿ ನಿಮ್ಮಲ್ಲಿ ಓವ್ಯುಲೇಷನ್ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಿಮ್ಮ ಪೀರಿಯಡ್ ಸೈಕಲ್ ನಾರ್ಮಲ್ ಇದ್ದರೆ ನಿಮ್ಮ ಪೀರಿಯಡ್ ಸೈಕಲ್ನ ಮಧ್ಯದ 10 ದಿನಗಳಲ್ಲಿ 1 ದಿನ ಬಿಟ್ಟು 1 ದಿನ ನೀವು ಟ್ರೈ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಪೀರಿಯಡ್ ಸೈಕಲ್ 21 ಅಥವಾ 26ರಿಂದ 35 ದಿನದ ಒಳಗಡೆ ಇದ್ದರೆ ಅಂಥವರು ನಿಮ್ಮ ಪೀರಿಯಡ್ ಸೈಕಲ್ನ ಮಧ್ಯದ 10 ದಿನಗಳಲ್ಲಿ 1 ದಿನ ಬಿಟ್ಟು 1 ದಿನ ನೀವು ಟ್ರೈ ಮಾಡಬೇಕಾಗತ್ತೆ. ಯಾಕೆ ಈ ಒಂದು 10 ದಿನದಲ್ಲಿ ನೀವು ಟ್ರೈ ಮಾಡಬೇಕು ಅಂತ ಹೇಳಿದರೆ ಇದೇ ದಿನ ಪರ್ಟಿಕ್ಯುಲರ್ ಆಗಿ ಓವ್ಯುಲೇಷನ್ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಮುಂಚೆ ಹೇಳ್ದಂಗೆ ನಿಮಗೆ ಈ ಒಂದು 10 ದಿನದಲ್ಲಿ ಯಾವಾಗ ಬೇಕಾದರೂ ಓವ್ಯುಲೇಷನ್ ಆಗ್ಬೋದು. ಸೊ ಹಾಗಾಗಿ ನೀವು ಈ 10 ದಿನದಲ್ಲಿ ಟ್ರೈ ಮಾಡುವಂಥ ಸಂದರ್ಭದಲ್ಲಿ ನೀವು ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡುವ ಒಂದು 3 ತಿಂಗಳ ಮುಂಚಿಂದನೂ ನೀವು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾವುದೇ ರೀತಿಯ ಬ್ಯಾಡ್ ಹ್ಯಾಬಿಟ್ಸ್ ಇದ್ರೂ ಕ್ವಿಟ್ ಮಾಡಬೇಕಾಗತ್ತೆ. ಒಂದು ಹೆಲ್ತಿ ಲೈಫ್ ಸ್ಟೈಲನ್ನು ನೀವು ಲೀಡ್ ಮಾಡಬೇಕಾಗತ್ತೆ. ಮತ್ತು ಒಳ್ಳೆಯ ಆಹಾರವನ್ನು, ಪೋಷಕಾಂಶ ಇರುವಂಥ ಆಹಾರವನ್ನು ನೀವು ಸೇವಿಸಬೇಕಾಗತ್ತೆ. ಕಾಫಿಯನ್ನು ಅಥವಾ ಶುಗರನ್ನು ಆದಷ್ಟು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಜಂಕ್ ಫುಡ್ಡನ್ನು ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ. ಟೆನ್ಷನ್ ಫ್ರೀ ಆಗಿರಬೇಕಾಗುತ್ತೆ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.